ನಿಮ್ಗೆಲ್ಲರಿಗೂ ಯುಗಾದಿ ಶುಭಾಶಯ ಅಂತ ನಮಗೆ ಮತ್ತು ನಮ್ಮ ನಾಡಿನ ಸಮಸ್ತ ಕನ್ನಡ ನಾಡಿನ ಜನತೆಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಎಚ್ ಡಿ ದೇವೇಗೌಡರಾದಿಯಾಗಿ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಕರ್ನಾಟಕದ ಭವಿಷ್ಯ ನಿಖಿಲ್ ಕುಮಾರಣ್ಣನವರು ಮತ್ತು ನಮ್ಮ ಎಂ ಪಿ ಮಂಜುನಾಥ್ ಅವರವರು ಮತ್ತು ಅನಿತಾ ಕುಮಾರಸ್ವಾಮಿಯವರ ಪರವಾಗಿ ಎಲ್ರಿಗೂ ಶುಭಾಶಯ ಕೊಡ್ತೇನೆ. ಇವತ್ತು ದಿವಸ ಏನಂದರೆ ಇವತ್ತು ಯುಗಾದಿ ಸಂವತ್ಸರ ನಮ್ಮ ಕನ್ನಡ ಜನತೆಗೆ ಕರ್ನಾಟಕದ ಜನತೆಗೆ ಒಳಿತಾಗಲಿ, ಮಳೆ ಬೆಳೆಯಾಗಿ ಒಳ್ಳೆಯದಾಗಲಿ. ನಮ್ಮ ನಿಖಿಲಣ್ಣವರು ಅದೇ ಹೇಳ್ತಾ ಇದ್ರು, ನಿನ್ನೆ ದಿನ ಹೇಳಿದ್ರು ನಾನೇ ಬರ್ತಾ ಇದ್ದೆ, ನನ್ನ ಆಯ್ತಾ ಇಲ್ಲ, ನಾನು ಬರ್ತೀನಿ ಇನ್ನೊಂದು ದಿವಸ ಪತ್ರಿಕೆಯವ್ರಿಗೆ ಹೇಳಿ ಶುಭಾಶಯ ಕೋರಿ ನನ್ನ ಪರವಾಗಿ ಶುಭಾಶಯ ಹೇಳಿದ್ರು. ಇವತ್ತು ಅವರೇ ಟೈಮ್ ಕೊಟ್ಟದ್ರಿಂದ ನಾವು ಇವತ್ತು ಏರ್ಪಾಟ್ ಮಾಡಿಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇವತ್ತು ಏನಂದರೆ ತಾವೆಲ್ಲ ಇವತ್ತು ಪತ್ರಿಕಾ ಧರ್ಮ ಏನಾಗದೆ ಅಂದರೆ ಇವತ್ತೆಲ್ಲ ಒಳ್ಳೆ ರೀತಿಯಲ್ಲಿ ಇವತ್ತು ಯಾರೇ ಏನೇ ಆಗಲಿ ಏರ್ಪೇರಾದರೂ ನೀವೇ ಇವತ್ತು ಸತ್ಯನ ಪ್ರಪಂಚಕ್ಕೆ ಸತ್ಯನ ಎತ್ತಿ ತೋರಿಸ್ತಾ ಇರೋದು ನೀವೇ. ಪತ್ರಿಕೋದ್ಯಮನೇ ಇವತ್ತು ಎಲ್ಲದಕ್ಕೂ ಮೂಲ ಕಾರಣ. ಇವತ್ತು ಒಂದು ಉದಾಹರಣೆ, ಸುಮಾರು ಉದಾಹರಣೆಗಳು ಇವತ್ತು ಕೆಲವೊಂದು ಎಲೆಕ್ಷನ್ಗಳಾಗ್ಬೋದು, ಇನ್ನೊಂದಾಗ್ಬೋದು. ಉದಾಹರಣೆಗೆ ನಾವು ನಮ್ಮ ಮಂಜುನಾಥ್ ಅವರು ಎಲೆಕ್ಷನ್ ತಗೊಂಡು ಎಂ ಪಿ ಅವ್ರನ್ನ ಇವತ್ತು ಪತ್ರಿಕಾ ಸ್ನೇಹಿತರೆ, ನಮ್ಮ ಎಂ ಪಿ ಅವರು ಮಂಜುನಾಥ್ ಅವರು ಹೆಚ್ಚಿಗೆ ಎಲ್ಲೂ ಪರಿಚಯ ಎಲ್ಲೂ ಹೋರಾಟ ಮಾಡದೇ ಇದ್ರೂ ಕೂಡ ಈ ಪತ್ರಿಕೆಯವರು ಅವ್ರನ್ನ ಚೆನ್ನಾಗಿ ಪ್ರಚಾರ ಮಾಡಿ ಒಳ್ಳೆ ರೀತಿ ಒಳ್ಳೆದಕ್ಕೆ ಒಂದು ಬೆಲೆ ಕೊಟ್ಟರಿ. ಅದರಿಂದ ನಾವು ಪತ್ರಿಕೆನ ಯಾವತ್ತೂ ನಾವು ಮೊದಲನೇ ಸ್ಥಾನದಲ್ಲಿ ಪ್ರೀತಿಸ್ತೀವಿ, ಇಷ್ಟಪಡ್ತೀವಿ. ಅಂತ ನಮ್ಮ ನಾಯಕರಾದ ಕುಮಾರಣ್ಣವರಾಗ್ಬೋದು, ದೇವೇಗೌಡರಾಗ್ಬೋದು, ಮತ್ತು ನಿಖಿಲಣ್ಣವರಾಗ್ಬೋದು, ನಮ್ಮದೆಲ್ಲ ಪತ್ರಿಕಾಗೋಷ್ಠಿನ ಭಾರಿ ಇಷ್ಟಪಡೋದ್ರಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದು ಇವತ್ತು ಎರಡನೇ ಉದ್ದೇಶ ಏನಂದರೆ ಇವತ್ತು ನಮ್ಮ ಹಾಲು ಡೈರಿ ವಿಚಾರದಲ್ಲಿ ಬಂದರೆ ಇವತ್ತು ಸರ್ಕಾರ ರೈತರಿಗೆ ಇವತ್ತು ದಿವಸ 50 ರೂಪಾಯಿ ರೈಟ್ ಕೊಡಬೇಕು. 50 ರೂಪಾಯಿ ರೈಟ್ ಕೊಟ್ಟರು ಇವತ್ತು ಎಲ್ಲ ದರ ಹೆಚ್ಚಿಸಿ ನೋಡ್ತಾ ಇದ್ರೆ 50 ರೂಪಾಯಿ ಕೊಟ್ಟರೆ ಪರವಾಗಿಲ್ಲ ಅಂತ ಅನಿಸ್ತು. 50 ರೂಪಾಯಿ ಕಡಿಮೆನೆ. ಇವತ್ತು ಬೇರೆ ಸ್ಟೇಟ್ಗಳಲ್ಲಿ ಈಗ ಕೇರಳದಲ್ಲಿ 62 ರೂಪಾಯಿ ಇದೆ ಹಾಲಿನ ರೇಟು. ಇವತ್ತು ಗ್ರಾಹಕರಿಗೆ ಹೆಚ್ಚಿಸಿದ ದುಡ್ಡು ಮಾತ್ರ ಗ್ರಾಹಕರಿಂದ ಕಿತ್ತು ರೈತರಿಗೆ ಕೊಡಬೇಕು. ಕೊಡ್ತಾ ಇರೋ ಸ್ವಾಗತ ನಮಗೆ. 4 ರೂಪಾಯಿ ಹೆಚ್ಚಿಸಿದವರೇ ಅದು ಒಳ್ಳೆಯದು. ಅದ್ರ ಬದಲು 4 ರೂಪಾಯಿ ಗ್ರಾಹಕರಿಂದ ತಗೊಂಡು ಇನ್ನೊಂದು 6 ರೂಪಾಯಿಗೆ 10 ರೂಪಾಯಿ ಹೆಚ್ಚಿಸಿದ್ರೆ ನಮ್ಮ ರೈತರು ಇವತ್ತು ಹೊಸ ವರ್ಷಕ್ಕೆ ಏನೋ ಒಂಥರ ಖುಷಿಯಾಗಿರೋದು, ಖುಷಿಯಾಗಿ ಜೀವನ ಮಾಡೋದು ಕಷ್ಟ. ಇವತ್ತು ಪಶು ಆಹಾರಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ಪಶು ಆಹಾರಗಳ ಕಡೆ ಗಮನ ಕೊಡೋದು. ಇವತ್ತು 25 ವರ್ಷದಿಂದ ಹಾಲಿನ ರೇಟು ನಾವು ಕಂಡಾಗಿಂದ 25 ರೂಪಾಯಿ ಇದೆ. ಇವತ್ತು 1 ಲೀಟ್ರ್ ಹಾಲು ಬಂದು 25-30 ರೂಪಾಯಿ. 1 ಲೀಟ್ರ್ ನೀರು ಬಂದು ಇವತ್ತು ಹಾಲಿನ ರೇಟು, ಹಾಲಿನ ದರ ನೀರಿನ ರೇಟ್ ಸಮ ಇದೆ. ಅದರಿಂದ ಇವತ್ತು 50 ರೂಪಾಯಿ ಕೊಡಬೇಕಾಯ್ತು. ಆದರೂ 4 ರೂಪಾಯಿ ಮಾತ್ರ 1ನೇ ತಾರೀಕಿಂದ ಏರ್ಸವ್ರೆ. ಅದಕ್ಕೆ ಸ್ವಾಗತ ಕೋರ್ತೀವಿ ನಾವು. ಮತ್ತು ಇನ್ನೂ ಅವರು ನಮ್ಮ ರೈತರಿಗೆ 50 ರೂಪಾಯಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಮುಂದೆ ನಮ್ಮ ಭರತ್ ಕೆಂಪಣ್ಣ ಅವರು ಮಾತಾಡ್ತಾರೆ. ಭರತ್ ಕೆಂಪಣ್ಣ ಅವರು ತಾಯಿ ಇವತ್ತು ನೆಕ್ಸ್ಟು ನಮ್ಮ ತಾಲೂಕಿನ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಸಹಾಯ ಮಾಡಲಿ ಅಂತ ಹೇಳ್ತಾ ಅವ್ರು ಮಾತಾಡ್ತಾರೆ. ಸೊ ಇದ್ರ ಮುಖಾಂತರ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಹಾಗೆ ಅಣ್ಣವ್ರು ಹೇಳಿದಾಗೆ ನಮ್ಮ ತಾಯಿಯವರು ಸರಿ ಏನು ಮುಂದೆ ಬರ್ತಕ್ಕಂಥ ಮೇನಲ್ಲಿ ಬೆಳೆಯಕ್ಕಂಥ ಹಾಲನ್ನ ಡೈರಿ ಎಲೆಕ್ಷನ್ಗೆ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲ ನಿಮ್ಮ ಸಹಕಾರ ಇರಲಿ. ಇದ್ರ ಮುಖಾಂತರ ನಾವೆಲ್ಲ ಪಕ್ಷಗಳು ಕೇಳ್ಬೋದು, ಎಲ್ಲರೂ ಅಪ್ಡೇಟಾಗಿ ಸೊ ಎಲ್ಲರೂ ಸೇರಿ ಜೊತೆಗೆ ಹೋಗಿ ತಾಯಿಯವ್ರನ್ನ ಗೆಲ್ಸ್ಕೊಂಡ್ಬಿಡ್ತೀವಿ. ನಾವು ಏನು ಪಕ್ಷಕ್ಕೆ ನಿಷ್ಠಾಗಿ ನಾವು ಶಕ್ತಿಯಾಗಿರ್ತೀವಿ ಅಂತೇಳಿ ನಾವು ವಿನಂತಿಸ್ಕೊಳ್ತೀವಿ. ಹಾಗೂ ಏನು ಅಣ್ಣ ಹೇಳಿದ್ರು, ಸೊ ಈ ಸರ್ಕಾರ ಹೇಗಾಗಿದೆ ಅಂತಂದ್ರೆ ಬರೀ ತಿಂತಿ ಅಲ್ಲಿ ಕೊಡೋದು ಅಲ್ಲಿ ತಿಳ್ಕೊಡೋದು ಇದೇ ಆಗಿದೆ. ಅದ್ರ ಮೊದಲು ಅವರೇ ಫಸ್ಟು ನಮ್ಮ ಕಡೆ ಎಷ್ಟು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವ್ರು ಏನಾದ್ರು ಅಲ್ಲಿಂದ ಹೆಚ್ಚಿಗೆ ಮಾಡಿದ್ರೆ ಭಾಳ ಒಳ್ಳೆದಿರೋದಿಲ್ಲ. ಇದೊಂಥರ ಈಗ ನಾವು ಕರೆಂಟ್ ತೊಗೋಬೋದು ಅಥವಾ ಯಾವುದೇ ಸಬ್ಸಿಡಿ ಆಗ್ಬೋದು, ಸಬ್ಸಿಡಿಗಳು ಎಲ್ಲರೂ ಎಲ್ಲ ಮೈನಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೂ ಸ್ಕಾಲರ್ಶಿಪ್ಗಳಾಗ್ಬೋದು ಒಂದೊಂದು ಕಡೆ ಕೊಟ್ಟೇ ಇಲ್ಲ. ಆಮೇಲೆ ನಾವು ನೋಡ್ಬೋದು BMTC ಆಗ್ಬೋದು, KSRTC ಆಗ್ಬೋದು, ಒಂದೊಂದು ಕಡೆ ಸರ್ಕಾರ ಕರೆಕ್ಟಾಗಿ ತಿಂಗಳ ವೇತನ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಸೊ ನಾವು ಇದು ಮುಖಾಂತರ ಅವ್ರನ್ನೂ ನಾವು ಕೇಳ್ಕೊತೀವಿ, ದಯವಿಟ್ಟು ಏನು ನೀವು ಒಪ್ಕೊಂಡು ಈ ಫ್ರೀ ಬೀಸ್ ಎಲ್ಲ ಕೊಡ್ತಾ ಇದ್ದೀರಾ, ಸೊ ಅವನ್ನೆಲ್ಲ ಆದಷ್ಟು ಕಮ್ಮಿ ಮಾಡಿ ಏನು ಡೆವಲಪ್ಮೆಂಟ್ ಬಗ್ಗೆ ಮತ್ತು ಮೇಯ್ನಾಗಿ ಒಂದು ಮನೆಗಳಿಗೆ ಮೇಯ್ನು ಅವ್ರು ಯಾರು ದುಡಿತಿರ್ತಾರೆ ಅವ್ರಿಗೆ ಕರೆಕ್ಟಾಗಿ ವೇತನ ಟೈಮ್ ಟೈಮ್ಗೆ ಕೊಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕಾಗ್ತದೆ. ಆಗ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಾಂಪಲ್ ಈಗ 4 ರೂಪಾಯಿ ಗ್ರಾಹಕರಿಗೆ 4 ರೂಪಾಯಿ ಹೆಚ್ಚಿಗೆ ಮಾಡಿದ್ದೀರಾ. ಬಟ್ ಏನಂತಾರೆ, ಈಗ ಯಾವುದಾದ್ರು ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳು 1 ವರ್ಷ ಬಂದು 3 ವರ್ಷದ ಮಗು ಇಟ್ಕೊಂಡ್ರೆ ಆ ಮಕ್ಕಳಿಗೆ ಅಂತಂದರೆ 2 ಲೀಟ್ರ್ ಆಗಬೇಕಾಗ್ತದೆ. ಸೊ 2 ಲೀಟ್ರ್ ಅಂತಂದರೆ ಎಷ್ಟು ಹೊರೆ ಆಗ್ತದೆ ಅವ್ರಿಗೆ ತಿಂಗಳಿಗೆ. ಸೊ ಅವ್ರಿಗೆ ಆಲ್ರೆಡಿ ಈಗ ದಿನಗೂಲಿ ಹೋಗೋ ಮಕ್ಕಳಲ್ಲಿ ಇದ್ದರೆ ಅವ್ರಿಗೆ ಭಾಳಷ್ಟು ಇದಾಗ್ತದೆ. ಇನ್ನೊಂದು ಈಗ ನಾವು ನೋಡ್ಬೋದು, ಸ್ಕೂಲ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮುಂಚೆ ಹಾಲು ಕೊಡ್ತಾಯಿದ್ರು, ಈಗೇನು ಹಾಲಿನ ಪೌಡರ್ ಕೊಡ್ತಾಯಿದ್ದಾರೆ. ಸೊ ಅದರಿಂದ ಮಕ್ಕಳದ್ದು ಪೌಷ್ಟಿಕಾಂಶ ಕೂಡ
ಕಮ್ಮಿ ಆಗ್ತದೆ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ವಹಿಸ್ಬೇಕು ಅಂತೇಳಿ ನಾವು ವಿನಂತಿಸ್ಕೊಳ್ತೀವಿ. ಸೊ ಇದರೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಕೇಳ್ಕೊಳ್ತೀವಿ. ಸೊ ಇದರೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಕೇಳ್ಕೊಳ್ತೀವಿ. ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾದ JDS ಪಕ್ಷ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಜನಪರ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಕೆಲಸದಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇದೆ. ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಸಹ ಜನಪರ ಯೋಜನೆಗಳನ್ನ ಜನರ ಮನಸ್ಸಿನಲ್ಲಿ 100 ವರ್ಷ ಆದರೂ ಅಳಿಸಕ್ಕಾಗದೇ ಇರೋಂಥ ಕೆಲಸಗಳನ್ನ ಕುಮಾರಣ್ಣ ಮಾಡಿದ್ದಾರೆ. ಅದೇ ರೀತಿ ದೇವೇಗೌಡ ಅಪ್ಪಾಜಿಯವರು ಸಹ ಈ ರಾಜ್ಯದ ಒಳಿತಿಗಾಗಿ ಬಹಳಷ್ಟು ರೈತಪರ ಹೋರಾಟಗಳನ್ನ, ರೈತಪರ ಯೋಜನೆಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ನಿಖಿಲ್ ಕುಮಾರಸ್ವಾಮಿರವರು ರಾಮನಗರದ ಕ್ಷೇತ್ರದ ಜೊತೆಗೆ ಇಡೀ ರಾಜ್ಯಾದ್ಯಂತ ಪಕ್ಷದ ಸಂಘಟನೆಯನ್ನ ಮಾಡಿ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ 2 ವರ್ಷದಲ್ಲಿ ಈ ರಾಜ್ಯ ಸರ್ಕಾರ ನಡ್ಕೊಳ್ತಾರಂತ ರೀತಿ ರೈತರು ಇವತ್ತು ಯಾವ ಮಟ್ಟದಲ್ಲಿ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತಾವು ತಮ್ಮ ದಿನನಿತ್ಯದ ಏನು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರತಿದಿನ ತಾವು ಪ್ರಕಟಿಸ್ತಾ ಇದ್ದೀರಾ. ಹಾಗಾಗಿ ಮುಂದಿನ ಸರ್ಕಾರವನ್ನ ಏನು ಜನತಾದಳ ಸರ್ಕಾರ ಅಥವಾ NDA ಸರ್ಕಾರವನ್ನ ತರಲಿಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿರವರು ರಾಮನಗರ ಕ್ಷೇತ್ರದ ಜೊತೆಗೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕುಮಾರಣ್ಣವರು, ದೇವೇಗೌಡರು ಪಕ್ಷನ ಕಟ್ಟಲ್ಲಿ ನಿರಂತರವಾಗಿ ಮುಂದೆ ಅಧಿಕಾರಕ್ಕೆ ಬರುವಂತ ಕೆಲಸನ ಖಂಡಿತವಾಗಿ ಮಾಡ್ತಾರೆ. ತಮ್ಮೆಲ್ಲರೂ ಸಹಕಾರ ಇದೇ ರೀತಿ ಇರಲಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೋರ್ತಾ ಈ ಕಾರ್ಯಕ್ರಮ ಇವತ್ತೇನು ಪತ್ರಿಕಾಗೋಷ್ಠಿಗೆ ಬಂದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಅಭಿನಂದನೆಗಳನ್ನ ತಿಳಿಸುತ್ತಾ ನನ್ನ ಮಾತು ಜೈ ಹಿಂದ್, ಜೈ ಕರ್ನಾಟಕ.